ದಿನಾಂಕ 28/3/2025 ಮೈಸೂರು ಜಗನ್ಮೋಹನ ಆವರಣದಲ್ಲಿ ಮೈಸೂರು ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕ ಯೂನಿಯನ್ ರಿಜಿಸ್ಟರ್ ಮೈಸೂರು ಅವರ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇದರ ಉದ್ಘಾಟನೆಯನ್ನು ಶ್ರೀ ವತ್ಸ ಅವರು ವಿಧಾನಸಭಾ ಶಾಸಕರು ಚಾಮರಾಜ ವಿಧಾನಸಭಾ ಶಾಸಕರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದರು. ಹಾಗೂ ಸನ್ಮಾನ್ಯ ಶ್ರೀ ಚೇತನ್ ಕುಮಾರ್ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಸಹ ಮಾತನಾಡಿದರು. ಮತ್ತು ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕ ಸಂಘದ ಸಂಸ್ಥಾಪಕರಾದ ಸೋಮಣ್ಣ ಅವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ DR ಸುಮಾ ಕಲಾ ಅವರು ಸಹ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಶಿಬಿರ ಏರ್ಪಡಿಸಿ ತಪಾಸಣೆಯೂ ಸಹ ಮಾಡಲಾಯಿತು ಮತ್ತು ಅಸಂಘಟಿತ ಕಟ್ಟಡ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯರು ಮತ್ತು ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ನಿರ್ದೇಶಕರು ಹಾಗೂ ಕಾರ್ಮಿಕ ಕಟ್ಟಡ ಅಧ್ಯಕ್ಷರಾದ ಶ್ರೀಯುತ ಸುಮಾ ಕಲಾ ಅವರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದು ಎಲ್ಲರಿಗೂ ವಿತರಿಸಲಾಯಿತು. ಹಾಗೆ ಇಲ್ಲಿನ ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕರಾದ ಸೋಮಣ್ಣವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಗಣ್ಯರಿಗೆ ಸನ್ಮಾನಿಸಲಾಯಿತು. ಅದಕ್ಕೂ ಸಹ ನಾವು ಏನು ಆರೋಗ್ಯ ಮುಂದುವರಿಸಬೇಕು ಅವ್ರು ನಾವು ಮಾಡಬೇಕು, ಅದು ಸಹ ನಾವು ಮುಂದುವರಿಸ್ತಾ ಇದ್ದೀವಿ. ಈ ದಿನ ನಾವು ಉದ್ಘಾಟನೆ ಮಾಡಿದ್ದೀವಿ ಸಂಘ, ಅವ್ರಿಗೂ ಸಹ ನಾನು ಒಳ್ಳೆಯದನ್ನು ಬಯಸ್ತೀನಿ. ಒಳ್ಳೆಯದಾಗಲಿ. ಅವರು ಸಹ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ, ನೊಂದವರಿಗೆ ಒಂದು ಆಸರೆಯಾಗಿ ನಮ್ಮ ಇಲಾಖೆಯ ಸಹಾಯದಿಂದ ಕೆಲಸ ಮಾಡ್ಕೊಂಡು ಹೋಗಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತು. ಥ್ಯಾಂಕ್ ಯು ಸರ್. ಕಟ್ಟಡ ಕಾರ್ಮಿಕರು ಸಹ ಇದನ್ನು ಉದ್ಘಾಟನೆ ಸಂಸ್ಥಾಪಕರಾಗಿದ್ದಾರೆ. ತಾವು ಅದರ ಅಧ್ಯಕ್ಷತೆಯಲ್ಲಿ ಇವಾಗ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. ನೀವು ಈ ಒಂದು ಥಾಟು ಯಾಕೆ ಬಂತು ಅಂತ ತಾವು ತಿಳಿಸ್ಬೋದು? ಸರ್, ನಾನು ಕೂಡ ಕಾರ್ಮಿಕ ಇಲಾಖೆಯಲ್ಲಿ DO ಆಗಿ ವರ್ಕ್ ಮಾಡಿದ್ದೀನಿ. ಮತ್ತು ಕಾರ್ಮಿಕರು ಯಾವ ಹಂತದಲ್ಲಿ ಅವರು ಬಂದು ಕಾರ್ಮಿಕರ ಕಿಟ್ಗಳನ್ನೇ ಆಗಲಿ ಅಥವಾ ವೈದ್ಯಕೀಯ ತಪಾಸಣೆ ಆಗಲಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ. ಯಾಕೆಂದರೆ ನಾನು ಒಳಗಡೆನೇ ವರ್ಕ್ ಮಾಡ್ತಿದ್ದು. ನಾನು ನಮ್ಮ ಅಸಂಘಟಿತ ಕಾರ್ಮಿಕರ ಮಹಿಳೆಯಾಗಿ ನನ್ನ ಸಂಘಟನೆಯ